ಹುಷಾರಿಲ್ಲದೆ ಇರುವಂತಹ ಮಗುವನ್ನ ನಿರ್ಲಕ್ಷ್ಯ ಮಾಡಿರೋದು ಆ ಮಗುವಿನ ಹಕ್ಕುಗಳ ಉಲ್ಲಂಘನೆ. ಶಾಲೆಗೆ ಬರುವಂತಹ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡುವುದು ಆ ಶಾಲೆಯ ಆದ್ಯ ಕರ್ತವ್ಯ. ರೂಲ್ಸು ಅದೇ ಹೇಳುತ್ತೆ. ಕರ್ನಾಟಕ ಶಾಲಾ ಸುರಕ್ಷತೆ ಮತ್ತು ಭದ್ರತಾ ಮಾರ್ಗಸೂಚಿಗಳ ಪ್ರಕಾರ ಶಾಲೆಗೆ ಬರುವಂತ ಪ್ರತಿಯೊಂದು ವಿದ್ಯಾರ್ಥಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ನಿಮ್ಮ ಜವಾಬ್ದಾರಿ. ನನ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಕಳ್ಸಲ್ಲ ಅಂದ್ರೆ ಪ್ರತಿ ಮಕ್ಕಳು ಕೂಡ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ನಾಟಕನೇ ಮಾಡ್ತಾರೆ ಅನ್ನುವಂತ ತೀರ್ಮಾನಕ್ಕೆ ಹೆಂಗ್ ಬಂದ್ರು ನಿಮ್ಮ ಟೀಚರ್? ಅಟ್ಲೀಸ್ಟ್ ಆ ಮಗುಗೆ ಏನಾಗ್ತಾ ಇದೆ ಅಂತ ಕೇಳಿ ಆ ಮಗುವನ್ನ ಹತ್ರ ಕರೆದು ಒಂದಿಷ್ಟು ಕೇರ್ ಮಾಡುವಂತ ಶಕ್ತಿ ಇಲ್ವಾ ನಿಮ್ಗೆ? ಶಿಕ್ಷಕರು ಅಂದ್ರೆ ಸಾಕ್ಷಾತ್ ತಂದೆ ತಾಯಿಗಳು ಇದ್ದ ಹಾಗೆ. ಮನೆಗಿಂತ ಶಾಲೆಯಲ್ಲಿ ಹೆಚ್ಚಿಗೆ ಟೈಮನ್ನ ಕಳೀತಾರೆ. ಆ ಮಗು ಬಂದು ಹೇಳಿದ ಮೇಲೂ ಕೂಡ ನಿರ್ಲಕ್ಷ್ಯ ವಹಿಸಿ, ಮಗು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೂ ಕೂಡ ಸುಮಾರು 45 ನಿಮಿಷಗಳ ಕಾಲ ಆ ಮಗುವನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಟೈಮ್ ವೇಸ್ಟ್ ಮಾಡಿದ್ರಲ್ಲ ನೀವು. ಎಂತ ಶಾಲೆ ರೀ ನಿಮ್ದು? ಏನ್ ಕಲ್ಸ್ಕೊಡ್ತೀರಾ ಟೀಚರ್ಸ್ಗೆ? ಎಂತ ಟೀಚರ್ಸ್ನ ಹೈಯರ್ ಮಾಡ್ತೀರಾ ನೀವು? ಮನುಷ್ಯತ್ವ ಇಲ್ಲದೆ ಇರುವಂತ ಟೀಚರ್ಸು, ಮಾನವೀಯತೆ ಇಲ್ಲದೆ ಇರುವಂತ ಟೀಚರ್ಸು. ಮಕ್ಕಳನ್ನ ಮಕ್ಕಳ ತರ ನೋಡ್ಕೊಳಕ್ಕಾಗಲ್ವಾ? ಇಟ್ಸ್ ಓಕೆ. ಅಟ್ಲೀಸ್ಟ್ ಮಗುಗೆ ಏನಾಗ್ತಾ ಇದೆ ಅಂತ ಕೇಳೋದ್ ಬೇಡ್ವಾ? ಹೋಗ್ ಕುತ್ಕೋ ಆಮೇಲೆ ಹೋಗು ಅಂತ ಗದರ್ಸ್ಬಿಟ್ರೆ ಇವತ್ತು ಆ ಮಗುವಿನ ಸಾವಿಗೆ ಯಾರು ಹೊಣೆ? ಇವತ್ತು ಹೆತ್ತ ತಂದೆ ತಾಯಿಗಳಿಗೆ ಇಂಥ ದೃಶ್ಯಗಳನ್ನೆಲ್ಲ ನೋಡಿದಾಗ ಎಷ್ಟು ಹೊಟ್ಟೆ ಉರಿಯಲ್ಲ ಹೇಳಿ? ಪಾಠ ಕಲ್ಸೋದಷ್ಟೇ ಅಲ್ಲ ಜವಾಬ್ದಾರಿ. ಒಂದು ಮಗು ಶಾಲೆ ಒಳಕ್ಕೆ ಬಂತು ಅಂತಂದ್ರೆ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ಶಾಲಾ ಆಡಳಿತ ಮಂಡಳಿಯದ್ದೇ. ಮಗು ಪ್ರಜ್ಞೆ ತಪ್ಪಿ ಬಿದ್ದ ತಕ್ಷಣ ಹಾಸ್ಪಿಟಲ್, ನನಗೆ ಆ ಪಾಯಿಂಟ್ ನನಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾ ಇರೋದು. ಹಾಸ್ಪಿಟಲ್ಗೆ ಯಾವ್ದಾದ್ರು ಒಂದು ಸಿಬ್ಬಂದಿನ ಕಳುಹಿಸಿ ಮಗುವನ್ನ ಫಸ್ಟ್ ಆಸ್ಪತ್ರೆಗೆ ಯಾಕೆ ಸೇರಿಸ್ಲಿಲ್ಲ? ಆ ಮಗುನ ಹೊರಗಡೆ ಕರ್ಕೊಂಡ್ ಬರ್ತಾ ಇರೋದು ಆ ವಿದ್ಯಾರ್ಥಿಗಳು. ಪಾಪ ಆ ಮಗುನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬರೋದಲ್ಲ, ಎತ್ಕೊಂಡ್ ಬರ್ತಾರೆ. 2 ಕಾಲು 2 ಕೈ ಹಿಡಿದು. ಯಾಕೆ? ಸಿಬ್ಬಂದಿಗಳು ಕೊರತೆ ಇತ್ತ ನ್ಯೂ ಬ್ಲಾಸಮ್ ಸ್ಕೂಲ್ಗೆ? ಸಿಬ್ಬಂದಿಗಳು ಇರ್ಲಿಲ್ವಾ ಅಲ್ಲಿ? ಇಲ್ಲ ದನ ಕಾಯಕ್ ಕಳ್ಸಿದ್ರ? ಯಾವ ನಂಬಿಕೆ ಮೇಲೆ ಬಿಡ್ಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ? ಏನ್ ಕ್ರಮ ತಗೊಂಡಿದ್ದೀರಾ ಆಡಳಿತ ಮಂಡಳಿಯವರು? ವೆರಿ ಸ್ಯಾಡ್. ಅರ್ಹಾನ್ ಪಾಷ್, ಅದು ಬನ್ನೇರ್ಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿ ಅಂತೆ. ಶಾಲೆ ಹೆಸರೇನದು? ನ್ಯೂ ಬ್ಲಾಸಮ್. ಬ್ಲಾಸಮ್ ಅಲ್ಲ, ಅರಳ್ತಾ ಇರುವಂತ ಮಕ್ಕಳನ್ನು ಸಾಯಿಸಿದ್ದೀರಾ ನೀವು. ಈ ಬಗ್ಗೆ ಮಾತಾಡೋದಕ್ಕೆ ಮೃತ ವಿದ್ಯಾರ್ಥಿ ತಂದೆ ವಸೀಂ ಪಾಷಾ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ವಸೀಂ ಅವರೇ. ನಮಸ್ಕಾರ ಮೇಡಮ್. ಅಲ್ಲ ರೀ, ಶಾಲೆಯವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಅಂತ? ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಮಗು ಬಿದ್ರೆ ಹಾಸ್ಪಿಟಲ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗೋದ್ ಬಿಟ್ಬಿಟ್ಟು ನೀವು ಹೋಗೋವರೆಗೂ 45 ನಿಮಿಷ ಹಂಗೆ ಇಟ್ಕೊಂಡು ಕೂತಿದ್ರಲ್ಲ ಪ್ರಜ್ಞೆ ತಪ್ಪಿರೋ ವಿದ್ಯಾರ್ಥಿಯನ್ನ. ಇವ್ರಿಗೇನ್ ಮಾನ ಮರ್ಯಾದೆ ಇದೆಯಾ ಈ ಶಾಲೆ ಅವ್ರಿಗೆ? ಸ್ವಲ್ಪ ಯೋಚನೆ ಕೂಡ ಮಾಡಿಲ್ಲ ಮೇಡಮ್. ಅವ್ರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರ ಮೈಂಡ್ ಅಲ್ಲಿ ಕೂಡ ಇಲ್ಲ. ಅಲ್ಲೇ ಯಾಕಿರಲ್ಲ? ಫೀಸ್ ಇಸ್ಕೊಳ್ಬೇಕಾದ್ರೆ ಇರೋದಿಲ್ವಾ? ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಕೂರ್ಸಲ್ವಲ್ಲ, ಅವಾಗ ಗೊತ್ತಾಗಲ್ವಾ? ಬೆಳಗ್ಗೆ ದಿವಸ ಹೋಗೋ ತರನೇ ನಮ್ಮ ಮಗು ಆರೋಗ್ಯವಾಗಿದ್ದು ನನಗೆ ಟಿಫನ್ ಮಾಡ್ಕೊಂಡು ಬಾಯ್ ಹೇಳ್ಬಿಟ್ಟು ಹೋಗ್ ಬರ್ತೀನಪ್ಪ ಬಾಯ್ ಅಂತ ಹೇಳ್ಬಿಟ್ಟು ಹೋಗಿರೋದು. ಅವರು ಕರೆಕ್ಟಾಗಿ ಒಂದು 11:15 ಮಗುಗೆ ಆ ಥರ ಆಗಿ ಏನೋ ನನಗೆ ಒಂಥರ ಆಗ್ತಾ ಇದೆ, ಮನೆಗೆ ಹೋಗ್ತೀನಿ, ನಮ್ಮ ಅಪ್ಪಗೆ ಫೋನ್ ಮಾಡಿ ಅಂತ ಹೇಳಿದೆ ಅಂತೆ. ಅಂದ್ರೆ ಅಕ್ಕಪಕ್ಕ ನಮ್ಮ ಮಗು ಫ್ರೆಂಡ್ಸ್ಗಳು ಹೇಳಿರೋದು. ಇದು ತಿರ್ಗಾ ಅವ್ರಿಗೆ ಹೇಳಕ್ ಬಿಡ್ತಾ ಇಲ್ಲ. ಅವಾಗ ಏನಂದ್ರಂತೆ ಟೀಚರು? ಅವತ್ತು ಹೇಳಿ ಅವರು ಕಿವಿಲ್ ಹಾಕೊಂಡಿಲ್ಲ. ಆಮೇಲೆ ತಿರ್ಗಾ ಲಂಚ್ ಮುಗಿಸ್ಕೊಂಡು ತಿರ್ಗಾ ನನ್ಗೇನೋ ಒಂಥರ ಆಗ್ತಾ ಇದೆ, ನಮ್ಮ ಅಪ್ಪಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಅಂತ ತಿರ್ಗಾ ಒಂದ್ಸರಿನೂ ಕೇಳಿದೆ ಮಗು. ಆವಾಗ್ಲೂ ಕೂಡ ಇವ್ರು ಕಿವಿಲ್ ಹಾಕೊಂಡಿಲ್ಲ. ಮಗು ಲಂಚ್ ಮುಗಿಸ್ಕೊಂಡು ವಾಶ್ರೂಮ್ಗೆ ಹೋಗಿ ಬಂದು ಒಂದ್ 5 ನಿಮಿಷದಲ್ಲಿ ಅಲ್ಲಿ ಬಂದು ನೋಟ್ಸ್ ಕಂಪ್ಲೀಟ್ ಮಾಡೋ ಅಂತ ಹೇಳಿದಾರೆ ಮಗುಗೆ. ಅಲ್ಲಿ ಹೋಗಿ ನೋಟ್ಸ್ ಓಪನ್ ಮಾಡ್ಕೊಂಡು ಅದು ಬರೆಯೋ ಟೈಮಲ್ಲಿ ಹಂಗೆ ಕುಸಿದಿದ್ದಿದೆ ಮಗು, ತಲೆ ಸುತ್ತ ಬಂದು. ಅಲ್ಲ, 2 ಸರಿ ಹೋಗಿ ಹೇಳಿದ್ಯಾ? 1 ನಿಮಿಷ ತಡ್ರಿ ಇವ್ರೆ ವಾಸಿಂ ಪಾಷಾ ಅವ್ರೆ. ಒಂದ್ಸರಿ ಹೋಗಿ ಹೇಳುತ್ತೆ, ಒಂದ್ 11 ಗಂಟೆ ಸುಮಾರಿಗೆ, ಅವಾಗ ಕೇಳಿಸ್ಕೊಳ್ಳಲ್ಲ ಟೀಚರು. ಆಮೇಲೆ ತಿರ್ಗಾ ಹೇಳಿದೆ ಅಂತೆ. ಅಂದ್ರೆ ಮಕ್ಳುಗಳು ಹೇಳ್ತಾರೆ ಅಂದ್ರೆ ಅವ್ರಿಗೆ ಇವಾಗ ನಾವು ಡೈರೆಕ್ಟ್ ಆಗಿ ಇಲ್ಲಿ ಮುಂದೆ ಬಂದು ಕೇಳಿಸಿದ್ರೆ ಅವ್ರು ಇವಾಗ ಅವರ ಮನೇಲಿ ಬಿಡ್ತಾ ಇಲ್ಲ ಮೇಡಮ್ ಮಕ್ಕಳಿಗೆ.
ಕರೆಕ್ಟು. ತಿರ್ಗಾ ಬಂದು ಕೇಳ್ದಾಗ್ಲೂ ಆಗ್ಲೂ ಕೂಡ ಕಳ್ಸಿಲ್ಲ ಟೀಚರು. ಕಳ್ಸಿಲ್ಲ. ಆಮೇಲೆ ಹೋಗಿ ಕುತ್ಕೊಂಡಿದ್ದಾರೆ, ತಲೆ ಕುತ್ಕೊಂಡು ಬಿದ್ದಿದ್ದಾರೆ. ನೋಟ್ ಬರೆಯಕ್ ಓಪನ್ ಮಾಡ್ಕೊಂಡು ಅದ್ರ ಮೇಲೆ ನೋಟ್ ಮೇಲೆನೆ ಹಂಗೆ ಬಿದ್ದಿರೋದು ತಲೆ, ಹಂಗೆ ಮಲಗ್ಬಿಟ್ಟಿರೋದು. ಆಮೇಲೆ ಅವರು ನನಗೆ ಫೋನು ಕೂಡ ಮಾಡಿಲ್ಲ, ತುಂಬಾ ಡಿಲೇ ಮಾಡಿದ್ದಾರೆ. ಒಂದು 25-30 ನಿಮಿಷ ಬಿಟ್ಟು ನನಗೆ ಕಾಲ್ ಮಾಡ್ತಾರೆ. ಹಾ ಮಗುಗ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಕೈ ಕಾಲು ಉಜ್ಕೊಂಡು ಈ ಕ್ಲಾಸಿಂದ ಆ ಕ್ಲಾಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಲಗಿಸ್ತಾರೆ, ಅಲ್ಲಿ ಕೈ ಕಾಲು ಉಜ್ತಾರೆ, ಎಲ್ಲ ಮಕ್ಕಳ ಕೈಲೇ ಉಜ್ತಾರೆ. ಅವ್ರು ಶಾಲೆ ಸಿಬ್ಬಂದಿಗಳು ಸುಮ್ಮನೆ ಅಲ್ಲಿ ನೋಡ್ಕೊಂಡು ತಮಾಷೆ ನೋಡ್ತಾ ಇದಾರೆ ಮೇಡಮ್. ನನ್ನ ಮಗು ಸಾವಿಗೆ ಅವ್ರ ನೇರ ಕಾರಣ ಅವರೇ, ಶಾಲೆ ಸಿಬ್ಬಂದಿಗಳೇ. ಏ ವಾಸಿಮ್ ಅವ್ರೆ, ನನಗೆ ಹೊಟ್ಟೆ ಉರಿತಾ ಇದೆ ರೀ ಅದನ್ನೆಲ್ಲ ನೋಡಿದ್ರೆ. ನಿಜವಾಗ್ಲು ನನ್ಗೆ ಪಿತ್ತ ನೆತ್ತಿಗೆ ಇರ್ತಾ ಇದೆ. ಅದು 600 ಮಕ್ಕಳು ಭವಿಷ್ಯ ಇರೋದು ಈ ಸ್ಕೂಲ್ ಮೇಡಮ್. ಎಷ್ಟು ಸುಮಾರು ಒಂದು 30 ಟೀಚರ್ಸ್ ಮೇಲೆ ಇದ್ದಾರೆ. ಈ ಸ್ಕೂಲ್ ವಾಹನ ಕೂಡ ಇದೆ. ಅಲ್ಲಿ ಪಕ್ಕದಲ್ಲಿ ಒಂದು 1/2 ಕಿಲೋಮೀಟರ್ ಅಲ್ಲಿ ಹಾಸ್ಪಿಟಲ್ ಕೂಡ ಇದೆ. 3-4 ಹಾಸ್ಪಿಟ್ಲ್ ಇದೆ. ಒಂದು 5 ನಿಮಿಷ ಕೂಡ ಆಗಲ್ಲ ಅಲ್ಲಿ ಹೋಗಕ್ಕೆ ಹಾಸ್ಪಿಟ್ಲಿಗೆ ಅಲ್ಲಿಂದ. ಆಮೇಲೆ ಅಲ್ಲಿ ನೋಡಿ, ಆ ಬೈಕ್ ಅಲ್ಲಿ ಕರ್ಕೊಂಡ್ ಬಂದಿರೋದು ಮಕ್ಕಳೇ, ಯಾರ ಸಿಬ್ಬಂದಿಗಳು ಇಲ್ಲ, ಮಕ್ಕಳು ತಾನೇ ಅವರು. ಅವ್ರಿಗೆ ಏನಾಗಿದೆ ಅಂತ ಅವರು ಶಾಲೆ ಸಿಬ್ಬಂದಿಗಳ ನೇರ ಕಾರಣ ಮೇಡಮ್. ಈ ನಮ್ಮ ಮಗು ಸಾವಿಗೆ ಅವರೇ ಕಾರಣ. ಯಾಕಂದ್ರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇತ್ತಾ? ಆರೋಗ್ಯ ಸಮಸ್ಯೆ ಏನಾದ್ರೂ ಇತ್ತಾ ಮಗುವಿಗೆ? ಇಲ್ಲ ಮೇಡಮ್, ಎಲ್ಲ ಏನು ಒಂದೇ ಮಗು ನಮ್ಗೆ. ಎಲ್ಲ ತುಂಬಾ 4-5 ವರ್ಷ ಮೇಲೆ ಹುಟ್ಟಿದಿದ್ ಮಗು, ತುಂಬಾ ಮುದ್ದಾಗಿ ಸಾಕಿದೀವಿ. ಒಂಚೂರು ಆರೋಗ್ಯ ಸಮಸ್ಯೆ ಏನಿಲ್ಲ ಮೇಡಮ್ ಮಗುಗೆ. ಮತ್ತೆ ಯಾಕೆ ಮಗು ಯಾಕೆ ತೀರ್ಕೊಳ್ತಂತೇಳಿ ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಏನ್ ಮೇಡಮ್, ಯಾಕೆ ಮಗು ಸತ್ತೋಯ್ತು ಅನ್ನೋದ್ರ ಬಗ್ಗೆ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಅದು ರಿಪೋರ್ಟ್ ಇನ್ನೂ ಬಂದಿಲ್ಲ ಮೇಡಮ್. ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ರಿಪೋರ್ಟ್ ಬಂದಿಲ್ಲ. ಅಂದ್ರೆ ನೇರ ಕಾರಣ ಬಂದು ಇವ್ರ ಹಾಸ್ಪಿಟಲ್ಗೆ ಟೈಮ್ ಕರ್ಕೊಂಡು ಹೋಗಿದ್ರೆ ಇವತ್ತು ನಮ್ಮ ಮಗು ನಮ್ ಜೊತೆ ಇರ್ತಾ ಇತ್ತು ಮೇಡಮ್. ಅಲ್ಲಿ ಹಾಸ್ಪಿಟಲ್ ಹೋದ್ರು ಕೂಡ ನಮ್ ತಂದಿರೋ ಅಲ್ಲಿ ತಕ್ಷಣ ಬರ್ತಾರೆ. ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅವ್ರಿಗೆ. ನಾನು ಸ್ವಲ್ಪ ದೂರ ಇದ್ದೆ, ನಾನು ಬರೋದು ಲೇಟ್ ಆಗುತ್ತೆ, ನೀವು ಅಲ್ಲಿ ಪಕ್ಕದಲ್ಲಿ ಇದ್ರೆ ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ನೋಡಿ, ಮಗುಗೇನೋ ತಲೆ ಸುತ್ತು ಬಂದಿದೆ ಅಂತ ನನಗೆ ಫೋನ್ ಮಾಡಿದ್ದಾರೆ ಟೀಚರ್ಸ್ ಅಂತ ಹೇಳ್ತೀನಿ. ಆಮೇಲೆ ಅವರು ನನ್ನ ತಮ್ದಿರೋ ಅಲ್ಲಿ ಪಕ್ಕದಲ್ಲಿ ಇದ್ರು ಲೇಔಟ್ ಅಲ್ಲಿ. ಅವ್ರು ಒಂದು 5 ನಿಮಿಷ ಒಳಗಡೆ ಬರ್ತಾರೆ ಸ್ಕೂಲ್ ಹತ್ರ. ಸ್ಕೂಲ್ ಹತ್ರ ಬಂದ ತಕ್ಷಣ ಅವ್ರು ಯೋಚನೆ ಮಾಡಲ್ಲ, ಹಂಗೆ ತಕ್ಷಣ ಗಾಡಿ ಮೇಲೆ ಎತ್ಕೊಂಡು ಆಚೆ ಬರ್ತಾರೆ, ಗಾಡಿಲಿ ಹಾಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲೇ ಪ್ರಾಣ ಹೋಗಿ 5 ನಿಮಿಷ ಆಗಿದೆ ಮಗುಗೆ, ಜೀವ ಇಲ್ಲ. ಹಂಗೂನು ಕೂಡ ಇವರು ಹಾಸ್ಪಿಟಲ್ಗೆ ಸಾಗಿಸೋ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಪ್ರಾಣ ಹೋಗಿ 20 ನಿಮಿಷ ಮೇಲೆ ಆಗಿದೆ, ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ, ಮುಂಚೆ ತರಬೇಕಾಗಿತ್ತು, ಮಗು ಉಳಿಸ್ಬೋದಾಗಿತ್ತು ಅಂತಾರೆ. ಅಯ್ಯೋ ಪಾಪ, ವೆರಿ ಸ್ಯಾಡ್. ಬಹಳ ವರ್ಷ ಆದ್ಮೇಲೆ ಹುಟ್ಟಿದ ಮಗುನ ಇದು ನಿಮ್ಗೆ? ಒಬ್ನೇ? ಹೌದು ಮೇಡಮ್. ಇವಾಗ ನೆಕ್ಸ್ಟ್ ನಮ್ ಮಕ್ಕಳೆಲ್ಲ ಏನಿಲ್ಲ ಮೇಡಮ್, ಇದು ಒಂದೇ ಮಗು. ಆಪರೇಷನ್ ಆಗಿದೆ ವೈಫ್ಗೆ. ಇದು ಒಂದೇ ಮಗು ಮೇಡಮ್. ನಮ್ಗೆ ಫುಲ್ ಪ್ರಪಂಚನೇ ಇದೆ ಅಂತ ನಾವು ಬದುಕ್ತಾ ಇದ್ದಿದ್ ಮಗು. ಪಾಪ ಅವ್ರ ತಾಯಿ ಪರಿಸ್ಥಿತಿ ಯಾವ ರೀತಿ ಇದೆ ವಸೀಮ್ ಅವ್ರೆ? ಕೇಳಿಸ್ತಾ ಇದೆ ವಸೀಮ್ ಅವ್ರೆ? ಮಗುಗ್ ಈ ತರ ಆದ್ಮೇಲೆ ಮೇಡಮ್ ದಿವಸ ನಾವು ನರ್ಕ ನೋಡ್ತಾ ಇದೀವಿ ಮೇಡಮ್. ಆ ಫೋಟೋಗಳು ನೋಡಿದ್ರೆ ಅಷ್ಟೇ ಹಂಗಿದೆ ಫೋಟೋಗಳು, ಮಗು ಫೋಟೋಗಳು. ಒಂದೊಂದು ಫೋಟೋ ನೋಡಿದ್ರು ನಾವೇ ಸತ್ತೋಗೋ ತರ ಆಗ್ತಾ ಇದೆ ಮೇಡಮ್. ಹಂಗ್ ದುಃಖ ಆಗ್ತಾ ಇದೆ ನಮ್ಗೆ ಅದು ನೋಡಿ. ತುಂಬಾ ಚೆನ್ನಾಗಿದೆ ಸರ್ ಮಗು, ತುಂಬಾ ಚೆನ್ನಾಗಿತ್ತು. ಹೆಲ್ತಿ ಮಗು ಮೇಡಮ್. 2 ದಿವಸ ಲೀವ್ ಮಾಡ್ಕೊಂಡು ಫಂಕ್ಷನ್ಗೆಲ್ಲ ಹೋಗಿ ಬಂದು ಮಾರನೇ ದಿವಸ ಹೋಗಿ ಹಿಂಗಾಗಿರೋದು ಮೇಡಮ್. ಇವ್ರು ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ಇವತ್ತು ನಮ್ಮ ಮಗು ನಮ್ ಜೊತೆ ಇರ್ತಾ ಇತ್ತು ಮೇಡಮ್. ಅಲ್ಲ, ನಿಮ್ಮ ಹೆಂಡತಿ ಪರಿಸ್ಥಿತಿ ಯಾವ ರೀತಿ ಇದೆ? ಅವರು ಸುಮಾರು ಸರಿ ಯೋಚನೆ ಮಾಡಿ ಸುಸ್ತಾಗ್ತಾ ಇದಾರೆ. ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ನನ್ಗೂ ಕೂಡ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅವಾಗ ಯೋಚನೆ ಮಾಡಿ ಮಗುಗೆ. ವೆರಿ ಸ್ಯಾಡ್. ನಿಜವಾಗ್ಲೂ ಭಯ ಆಗುತ್ತೆ ಸರ್ ಇಂಥದ್ದೆಲ್ಲ ದೃಶ್ಯಗಳನ್ನ ನೋಡಿದಾಗ. ನಾನು ಅದಾದ್ಮೇಲೆ 2-3 ದಿವಸ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿ ಮಸಾಣದಲ್ಲಿ ಹೋಗಿ ಮಲ್ಕೊಂಡಿದ್ದೆ ನನ್ನ ಮಗು ಪಕ್ಕದಲ್ಲಿ. ಅಯ್ಯೋ ಪಾಪ. ಮಶಾಣದಲ್ಲಿ ಮಲಗಿದ್ರಾ? ಹೌದು ಮೇಡಮ್. ನನಗೆ ಜಾಪ್ನ ಇರ್ಲಿಲ್ಲ. ನನ್ನ ಮಗು ನನ್ಗೆ ಅಷ್ಟು ಜೊತೆಲಿ ನಾನು ಬಿಟ್ಟು ಇರ್ತಾ ಇರ್ಲಿಲ್ಲ. ಮಗು ಜೊತೆಲ್ಲ ಮಲಗ್ತಾ ಇದ್ದಿದ್ ಮಗುನ ಇವತ್ತು ತಗೊಂಡೋಗಿ ದೂರ ಮಲಗಿಸಿದ್ರ ಅಂತ ಅದು ನನ್ಗೆ ಮನ್ಸು ಒಪ್ಪಿಲ್ಲ. ಶಾಲೆಯವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ವಸೀಮ್? ಶಾಲೆಯವರು ಮಗು ಆತರ ತಲೆ ಸುತ್ತಿದೆ, ನೀವು ಅವಾಗ ಇಲ್ಲಿಂದ ಕರ್ಕೊಂಡು ಹೋಗಾಗ ಮಗು ಜೀವ ಇತ್ತು,
ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀರಾ, ಹಾಸ್ಪಿಟ್ಲಲ್ಲಿ ಡೆತ್ ಆಗಿದೆ ಮಗು ಅಂತ ಅವ್ರು ಹೇಳ್ತಾ ಇದ್ದಾರೆ ಮೇಡಮ್. ಅಲ್ಲ, ಡೆತ್ ಎಲ್ಲಾಗಿದೆ ಅನ್ನೋದು ಮುಖ್ಯ ಅಲ್ಲ, ಇಮಿಡಿಯೇಟ್ ಆಗಿ ನೀವೇ ಇಲ್ಲ, ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಮೇನ್ ಪ್ರಶ್ನೆ ನಾವು ಅದೇ ಮಾಡ್ತಾ ಇರೋದು ಅವ್ರ ಹತ್ರ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೀವು. ಅದಕ್ಕೇನ್ ಹೇಳ್ತಾರೆ? ಅವ್ರಿಗೆ ಅಷ್ಟು ಬೇಗ ತಲೆ ಓಡಿಲ್ಲ ಅಂತೆ ಮೇಡಮ್, ಕೈ ಕಾಲು ಓಡಿಲ್ಲ, ನಮ್ಗೆ ತಲೆ ಓಡಿಲ್ಲ, ಈ ತರ ಮಕ್ಕಳಿಗೆ ಕ್ಲಾಸ್ ರೂಮ್ಗೆ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಅಲ್ಲಿ ಪಾಪ ಮಕ್ಕಳೇ ಕರ್ಕೊಂಡು ಹೋಗೋದು, ಅಲ್ಲಿ ಯಾರು ಇಲ್ಲ ಸಿಬ್ಬಂದಿಗಳು, ಏನ್ ಆಯಾಗಳು ಅಥವಾ ಯಾರು ಇರೋದಿಲ್ವ ಅಲ್ಲಿ ಸ್ಕೂಲಲ್ಲಿ? ಸಿಬ್ಬಂದಿಗಳ ಕೊರತೆ ಇದೆಯಂತ ನೋಡಿದ್ರೆ ನೀವು ಮಕ್ಕಳೇ ಪಾಪ ಕೈಕಾಲು ಇಟ್ಕೊಂಡು ಎಳ್ಕೊಂಡು ಹೋಗೋದು, ಮಲಗಿಸೋದು, ಮತ್ತೆ ಕರ್ಕೊಂಡು ಬರೋದು, ಎಲ್ಲ ಮಕ್ಕಳೇ ಮಾಡ್ತಾ ಇದಾರೆ ಅಲ್ಲಿ, ವಿದ್ಯಾರ್ಥಿಗಳೇ ಮಾಡ್ತಾ ಇರೋದು ಅಲ್ಲಿ. ಟೀಚರ್ಸ್ ಸುಮ್ನೆ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಒಂದು ಸರಿಯಾಗಿ ಒಂದು ಮಕ್ಕಳಿಗೆ ಒಂದು ಈ ತರದ ಆರೋಗ್ಯ ಸಮಸ್ಯೆ ಆದಾಗ ಮಲಗಿಸೋದಕ್ಕೆ ಅಥವಾ ಅವ್ರನ್ನ ಇಡೋದಕ್ಕೆ ಒಂದು ರೂಮ್ ಗತಿ ಇಲ್ವಾ ಇವ್ರಿಗೆ, ಶಾಲೆಯವ್ರಿಗೆ? ನೋಡಿ ಮೇಡಮ್, ಇವ್ರು ತಿರ್ಗಾ ಏನ್ ಹೇಳ್ತಾರೆ ನಮ್ಗೆ, ಇವ್ರಿಗೆ ಮೀಡಿಯಾದವರೆಲ್ಲ ತುಂಬಾ ಟಾರ್ಚರ್ ಮಾಡ್ತಾವ್ರೆ ಫೋನ್ಗಳು ಮಾಡಿ. ಮಧ್ಯದಲ್ಲಿ ಬೇರೆಯವ್ರು ಬೇಡ, ನೀವು ಕೂತ್ಕೊಂಡು ಏನಿದೆ ಬಗೆಹರಿಸ್ಕೊಳ್ಳೋಣ, ಮಗುಗೆ ಏನ್ ಮಾಡ್ಬೇಕಾದ್ರೆ ಮಾಡ್ತೀವಿ ಅಂತಾರೆ. ಏನ್ ಮಗು ಸತ್ತಿರೋ ಮಗನ ಸ್ಮಶಾನದಿಂದ ಎತ್ಕೊಂಡ್ ಬರ್ತಾರಂತ ಏನ್ ಮಾಡ್ತಾರೆ ಮೇಡಮ್? ಏನ್ ಮಾಡ್ತಾರೆ ಇವ್ರು? ಏನ್ ಮಾಡ್ತಾರ ನಮ್ ಮಗುಗೆ? ನಮ್ ಮಗು ಜೀವನ ತಂದ್ಕೊಡಕ್ ಆಗುತ್ತಾ? ಮನುಷ್ಯತ್ವ ಇದ್ರೆ ಹೇಳ್ತಾ ಇದ್ರೆ ಇವ್ರಿಗೆಲ್ಲ. ನಿಮ್ ಜೀವ ಇರೋವರೆಗೂ ನಾವು ನೋಡ್ತೀವಿ, ನಿಮ್ ಮಗು ಫೋಟೋನ ಶಾಲೆಯಲ್ಲಿ ಇಟ್ಬಿಟ್ಟು ದಿವಸ ಪೂಜೆ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ಅದೆಲ್ಲ ಭರವಸೆ ಕೊಡ್ತಾರೆ ಮೇಡಮ್. ಶಿ, ಏನ್ರಿ ಇವ್ರೆಲ್ಲ? ಅನ್ನದಾನ ಮಾಡ್ಬಿಟ್ರೆ ಮಗು ಜೀವಂತ ಬಂದ್ಬಿಡುತ್ತಂತ? ಆ ಜಾಗದಲ್ಲಿ ನಾನು ಇದ್ದಿದ್ದೆ ಮೇಡಮ್, ನನ್ ಜೀವ ಕೊಟ್ಟು ನನ್ ಜೀವ ಕಾಪಾಡ್ಕೊಳ್ತಾ ಇದ್ದೆ. ಅಷ್ಟು ದುಃಖ ಇದೆ ನಮ್ಗೆ ನಮ್ ಮಗು ಮೇಲೆ. ಇವ್ರಿಗೆ ಸ್ವಲ್ಪನೂ ಮಾನವತೆ ಇಲ್ಲ ಮೇಡಮ್ ಇವ್ರಿಗೆ. ಪೊಲೀಸರು ಏನ್ ಹೇಳ್ತಾರೆ? ಪೊಲೀಸ್ ಇನ್ನು ಇದು ಮಾತ್ರ ಆಗಿದೆ, FIR ಕೂಡ ಆಗಿಲ್ಲ, UDR ಮಾತ್ರ ಆಗಿದೆ ಅಷ್ಟೇ. ಆ ರಿಪೋರ್ಟ್ ಮಾತ್ರ ಡಿಲೇ ಮಾಡ್ತಾವ್ರ ನಮ್ಗೆ. ಇವಾಗ ನಿನ್ನೆ ಎಲ್ಲ ಮೊನ್ನೆ ಕನ್ನಡದವ್ರು ಕರ್ಕೊಂಡು ಹೋಗಿ ರಿಪೋರ್ಟರ್ ಅವ್ರಿಗೆ ಅಲ್ಲಿ ಸ್ಕೂಲ್ ಹತ್ರ ಹೋದ್ಮೇಲೆ ಏನಾಗುತ್ತೆ, ಇವರು ತಕ್ಷಣ ಒಂದೊಂದು ಕಾಲ್ ಮಾಡ್ತಾರೆ. ನಾವು ಹೋದ ತಕ್ಷಣನೇ, ಅಂದ್ರೆ ನಾವು ಸ್ಕೂಲ್ ಒಳಗಡೆ ನುಗ್ಗಲ್ಲ, ಆಚೆನೆ ಇರ್ತೀವಿ. ಇವ್ರು ಒಂದೊಂದು ಕಾಲ್ ಮಾಡಿ ಕರೆಸ್ಬಿಟ್ಟು ಗೇಟ್ ನ ಲಾಕ್ ಮಾಡ್ಕೊಂಡು, ಆ ಪೊಲೀಸ್ನವ್ರು ಬಂದ ಮೇಲೆ ಗೇಟ್ ತೆಗ್ದಿ ನಾವು ಸ್ಟೇಟ್ಮೆಂಟ್ ಕೊಡಲ್ಲ, ನಾವೇನಿದೆ ಸ್ಟೇಷನ್ ಅಲ್ಲಿ ಮಾತಾಡ್ತೀವಿ ಅಂತ ಅವ್ರು ನ್ಯೂಸ್ ಅವ್ರಿಗೂ ಅವ್ರು ಏನ್ ಹೇಳಿಲ್ಲ ಅವತ್ತು. ಆಮೇಲೆ ನಾವು ಈ ಕಡೆ ಬಂದ್ಮೇಲೆ ಮನೆಗೆ ಇವ್ರು ಉಲ್ಟಾ ಹೋಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡವ್ರೆ. ಸ್ಕೂಲ್ ಹತ್ರ ಬಂದು ಎಲ್ಲ ರೌಡಿಸಮ್ ಮಾಡ್ತಾವ್ರೆ, ಚಾಕು ಮಚ್ಚಿ ತಗೊಂಡ್ ಬಂದಿದ್ದಾರೆ ಹೊಡಿಯಕ್ಕೆ, ರೌಡಿಸಮ್ ಮಾಡ್ತಾವ್ರೆ ಅಂತ ನಮ್ಮ ಮೇಲೆ ಉಲ್ಟಾ ಕಂಪ್ಲೇಂಟ್ ಆಗಿದೆ ಮೇಡಮ್. ಹಂಗೆ ಹಾಗೆ ಪ್ರಪಂಚನೇ ಹಂಗೆ ಇದೆ ಬಿಡಿ, ಸಮಾಜನೇ ಹಂಗೆ ಇದೆ. ಮಗನ್ ಕಳ್ಕೊಂಡವ್ರು ನೀವು, ಅನುಭವಿಸ್ತಾ ಇರೋರು ನೀವು, ನಮ್ಮ ಮೇಲೆ ಉಲ್ಟಾ ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮ್. ಇವಾಗ ನೀವೇ ರೌಡಿಗಳು, ಮತ್ತೆ ನಿಮ್ ವಿರುದ್ಧನೇ ಕೇಸು. ಇದೇ ನಮ್ಮ ಪ್ರಪಂಚ, ಹಿಂಗೆ ನಡೆಯೋದು. ಯಾರು ವಿಕ್ಟಿಮ್ಸ್ ಇರ್ತಾರೆ ಅವ್ರ ವಿರುದ್ಧನೇ ಕೇಸು. ಮಗು ಕಳ್ಕೊಂಡು ಗೋಳಾಡ್ತಾ ಇರೋರು, ಮಗುಗೆ ನ್ಯಾಯ ಸಿಗ್ಬೇಕು ಅಂತ ಓಡಾಡ್ತಾ ಇರೋರು ನೀವೇ ಅಪರಾಧಿಗಳೀಗ. ಇದು ನಮ್ಮ ವ್ಯವಸ್ಥೆ. ಅವತ್ತು ನಾವು ಅದ್ ಮಾಡ್ಬೇಕಂದಿದ್ರೆ ಮಗು ಮೃತದೇಹನ ತಗೊಂಡ್ ಹೋಗಿ ಸ್ಕೂಲ್ ಮುಂದೆ ಇಟ್ಬಿಟ್ಟು ಏನ್ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದಾಗಿತ್ತು. ನಾವು 600 ಮಕ್ಕಳಿದ್ದಾರೆ, ಏನಿದೆ ಅದು ನೋಡೋಣ, ನಮ್ಮ ದೊಡ್ಡವರೆಲ್ಲ ನಮ್ಗೆ ಸ್ವಲ್ಪ ಬುದ್ಧಿ ಹೇಳಿ ಅದೆಲ್ಲ ಮಾಡಕ್ ಕೊಟ್ಟಿಲ್ಲ ಆ ಟೈಮಲ್ಲಿ. ಅಲ್ಲ, 600 ಮಕ್ಕಳು ಇರೋದ್ರಿಂದ ಶಾಲಾ ಆಡಳಿತ ಮಂಡಳಿಯವರು ನಾಳೆ ಹಿಂಗೆ ನಿರ್ಲಕ್ಷ್ಯ ಮಾಡ್ತೀರಾ ಬೇರೆ ಯಾವ್ದು ಮಗುಗೂ? ಯಾಕಂದ್ರೆ ಮಕ್ಕಳು ಅಂದಮೇಲೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಮಕ್ಕಳಿಗೆ. ಏನು ಎಲ್ಲ ವರ್ಷದ ಎಲ್ಲ ದಿನಗಳು ಒಂದೇ ಥರ ಇರೋಕ್ಕಾಗಲ್ಲ, ಆರೋಗ್ಯನೂ ಹದಗೆಡುತ್ತೆ. ಆದರೆ ಅಂತಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಆಡಳಿತ ಮಂಡಳಿ ಮಾಡ್ಕೋಬೇಕಲ್ಲ ಸರ್. ಇವತ್ತು 600 ಜನ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಾರಲ್ವಾ? ನಾಳೆ ಇಂಥದ್ದೇ ಘಟನೆ ನಡೆದ್ರೆ ನೀವು ಎಲ್ಲಂದ್ರೆ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು CCTV ದೃಶ್ಯದಲ್ಲಿ ನೋಡ್ತೀರಾ, ಸ್ಕೂಲ್ ವಾಹನ ಕೂಡ ಅಲ್ಲೇ ಮುಂದೆ ನಿಂತಿದೆ. ಹೌದು, ವಾಹನ ಕೂಡ ಇದೆ. ಹೌದು, ಅದ್ರಲ್ಲೂ ಕೂಡ ಇವರು ಕರ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ ನಮ್ ಬ್ರದರ್ಸ್ ಬಂದಾಗ ಅದ್ರಲ್ಲೂ ಕೂಡ ಬೇಗ ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡ್ಬೋದಾಗಿತ್ತು. ಅದು ಕೂಡ ಇವ್ರು ಮಾಡಿಲ್ಲ. ಆ ಮಗು ಸತ್ತಿರೋ ಮಗು, ಪ್ರಜ್ಞೆ ತಪ್ಪಿರೋ ಮಗು ಸತ್ತಿದ್ಯೋ ಬದುಕಿದ್ಯೋ ಅದು ಮೆಡಿಕಲ್ ಗೊತ್ತಾಗಬೇಕು. ಬಟ್ ಪ್ರಜ್ಞೆ ತಪ್ಪಿದೆಯಲ್ಲ ಆ ಮಗು, ಆ ಪ್ರಜ್ಞೆ ತಪ್ಪಿರೋ ಮಗುನ ಬೈಕಲ್ಲಿ ಹೆಂಗಪ್ಪ ಕರ್ಕೊಂಡು ಹೋಗ್ತಾರೆ? ಅಟ್ಲೀಸ್ಟ್ ನಮ್ದು ವೆಹಿಕಲ್ ಇದೆ, ಆ ವೆಹಿಕಲ್ ಅಲ್ಲಾದ್ರೂ ಕಳಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಇವ್ರಿಗೆ? ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಇವ್ರಿಗೆ? ಇಂತ
ಏನ್ ತಮ್ಮ ಮಕ್ಕಳಾದ್ರೆ ಹಿಂಗ್ ಬಿಟ್ಬಿಡ್ತಾರೆ? ಏನ್ ನಡೀತಾ ಇದೆ ಇಲ್ಲಿ? ನಾವು ಸುಮಾರು ಕಡೆ ನ್ಯಾಯಕ್ಕೋಸ್ಕರ ಇದು ಮಾಡ್ತಾ ಇದೀವಿ. ನಮ್ ಧರ್ಮದಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಮಣ್ಣು ಮಾಡೋ ತರ ಇಲ್ಲ ಮೇಡಮ್. ಹಂಗೂನು ನಾವು 600 ಮಕ್ಳು ಓದ್ತಾ ಇರೋದು ಶಾಲೆ, ನಮ್ಗೆ ನ್ಯಾಯ ಸಿಗ್ಬೇಕು. ಬೇರೆ ನಮ್ಗಾಗಿರೋದು ನಾವು ಬೇರೆ ಮಕ್ಳಿಗೆ ಹಾಕ್ಬಾರ್ದಂತ ನಾವು ಆ ಪೋಸ್ಟ್ ಮಾರ್ಟಮ್ನು ಮಾಡ್ಸಿದೀವಿ ಮಗುಗೆ. ಅದೆಲ್ಲ ನಮ್ ಧರ್ಮದಲ್ಲಿ ಮಾಡಂಗಿಲ್ಲ. ಅಲ್ಲ, Post ಈಗ mortem ಮಾಡಿ ಈಗ ಅದು ಈಗ report ಕೂಡ ನಮ್ಗೆ ಮಗುವಿಗೆ ನ್ಯಾಯ ಸಿಗ್ಬೇಕು ಸರ್. ಮಗುವಿಗೆ ನ್ಯಾಯ ಸಿಗ್ಬೇಕು, ನಿಮ್ಗೂ ನ್ಯಾಯ ಸಿಗ್ಬೇಕು. ಅದು ನಾನ್ ಹೇಳೋದು report ಕೂಡ ಈಗ ನಮ್ಗೆ- ಮಗುವಿಗೆ ಒಂದ್ ವೇಳೆ ಆಯ್ತಾ, ಮಗುವಿಗೆ ಏನೋ ತೊಂದರೆ ಇತ್ತೆ ಅಂತಾನೆ ಇಟ್ಕೊಳ್ಳಿ. ನೀವ್ ಹೇಳೋ ಪ್ರಕಾರ ತುಂಬಾ ಹೆಲ್ದಿ ಕಿಡ್ ಅಂತ ತಾವ್ ಹೇಳ್ತಿದ್ದೀರಿ. ಇದ್ರೂ ಕೂಡ ಏನೋ ಸಮಸ್ಯೆ ಇತ್ತು ಅಂತ ಇಟ್ಕೊಳ್ಳಿ, ಆರೋಗ್ಯದ ಸಮಸ್ಯೆನೆ. ಆದ್ರೆ ಮಗು ಬಂದು ಹೇಳಿದಾಗ ಅಟ್ಲೀಸ್ಟ್ ಒಂದು ಮಾನವೀಯತೆಯಿಂದ ಏನ್ ಆಗ್ತಾ ಇದೆ ಅಂತ ಮಗುವಿನ ಕೇಳ್ಬೋದಾಗಿತ್ತಲ್ಲ. ಆಯ್ತು, ನನ್ನ ತಂದೆಗೆ ಫೋನ್ ಮಾಡು ಅಂತ ಅಂಗಲಾಚಿ ಬೇಡ್ಕೊಳ್ತಲ್ಲ ಮಗು, ಅವಾಗ ಅವ್ರು ನಿಮ್ಗಾದ್ರೂ ಕಾಲ್ ಮಾಡ್ಬೋದಾಗಿತ್ತಲ್ಲ. ಆಯ್ತು, ಮಗು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಎಷ್ಟು ತಪ್ಪಿಸ್ಬೋದಾಗಿತ್ತು ಸರ್, ಎಷ್ಟು ತಪ್ಪಿಸ್ಬೋದಾಗಿತ್ತು. ಟೈಮ್ ವೇಸ್ಟ್ ಮಾಡ್ಕೊಂಡು ಕ್ಲಾಸ್ ರೂಮ್ ಇಂದ ಕ್ಲಾಸ್ ರೂಮ್ಗೆ ಹೇಳ್ಕೊಂಡು ಹೋಗಿ ಆತರ 10 ಮಕ್ಕಳಿಗೆ ಒಂದೇ ಟೈಮಲ್ಲಿ ಉಳಿಸ್ಬೋದಾಗಿತ್ತು. ಅವರು ಅಷ್ಟು ಟೈಮ್ ಇತ್ತು ಅವ್ರ ಹತ್ರ. ವೆರಿ ಸ್ಯಾಡ್ ನಿಜವಾಗ್ಲೂ ಕೂಡ. ಯಾಕೆ ಅಂದ್ರೆ ಸರ್, ಇವತ್ತು ಏನು ಅರ್ಹಾನ್ ಪಾಷಾ ಸಾವಿದೆಯಲ್ಲ, ಇದು ಎಲ್ಲಾ ಶಾಲೆಗಳಿಗೂ ಪಾಠ ಆಗ್ಬೇಕು. ಎಲ್ಲಾ ಶಾಲೆಗಳಿಗೂ ಇದು ಪಾಠ ಆಗ್ಬೇಕು. ಯಾಕೆ ಅಂದ್ರೆ ನೀವು ನಮ್ ಸ್ಕೂಲ್ ಸ್ಟ್ರೆಂತ್ ಆ ರೀತಿ ಇದೆ. ನಮ್ ಸ್ಕೂಲ್ ಅಲ್ಲಿ ಇಷ್ಟ ಜನ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ, ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಹಂಗೆ ನಮ್ದು ಅಕಾಡೆಮಿಕಲಿ ನಾವು ಆ ಅಚೀವ್ಮೆಂಟ್ ಮಾಡಿದೀವಿ, ಈ ಅಚೀವ್ಮೆಂಟ್ ಮಾಡಿದೀವಿ. ಇಟ್ಸ್ ಆಲ್ ಫೇರ್, ಬಟ್ ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಹೇಳಿ ಸರ್. 2 ದಿವಸ ಫ್ಯೂಸ್ ನಾವು ಏನಾದ್ರು ಡಿಲೇ ಮಾಡಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಮಗುಗೆ ಎಕ್ಸಾಮ್ ಕುಣಿಸಲ್ಲ, ಫಸ್ಟ್ ಫೀಸ್ ಪೇ ಮಾಡಿ ಅಂತಾರೆ. ಅಷ್ಟೆಲ್ಲ ಟಾರ್ಚರ್ ಮಾಡಿ ಫೀಸ್ ತಗೊಂಡು ಇವ್ರು ಶಾಲೆ ನಡೆಸೋರು ಒಂದ್ ಮಗು ಪ್ರಾಣ ಉಳಿಸಕ್ಕೆ ಇವ್ರು ಹಿಂದೆ ಮುಂದೆ ನೋಡಿದಾರಂದ್ರೆ ಹೆಂಗ್ ಮೇಡಮ್? ಇದು ನಮ್ಗೆ ನ್ಯಾಯ ಬೇಕು ಮೇಡಮ್. ಯಾರು ನಮ್ಮ ಮಾತಿಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಂಬುಲೆನ್ಸ್ ಕೂಡ ಅವ್ರು ಕರಿಬೋದಾಗಿತ್ತು, ಕರ್ಸಿಲ್ಲ. ಆಮೇಲೆ 112 ಕರಿಬೋದಾಗಿತ್ತು, ಕರ್ಸಿಲ್ಲ. ನಾವು ಸ್ಟೇಷನ್ ಹತ್ರ ಸುತ್ತಾ ಇದೀವಿ, ನಮ್ಗೆ ರಿಪೋರ್ಟ್ ಕೂಡ ಇನ್ನೂ ಕೊಟ್ಟಿಲ್ಲ ಕೈಗೆ, ಡಿಲೇ ಮಾಡ್ತಾ ಇದ್ದಾರೆ. ಈ ಪ್ರಕರಣನ ಸ್ವಲ್ಪ ಗಂಭೀರವಾಗಿ ಸ್ವೀಕರಿಸಬೇಕು ಅಂತ ಅನ್ಸುತ್ತೆ ರಾಜ್ಯ ಸರ್ಕಾರ. ಯಾಕೆಂದ್ರೆ ಇಟ್ಸ್ ನಾಟ್ ಅರ್ಹಾನ್ ಪಾಷಾದ ವಿಚಾರ ಅಲ್ಲ, ಇದು ಸ್ಕೂಲ್ಗೆ ಹೋಗುವಂತ ಪ್ರತಿಯೊಬ್ಬ ಮಕ್ಕಳ ವಿಚಾರ. ಇದು ಹೋಗಿದೆ ಮೇಡಮ್, ಇನ್ಫಾರ್ಮೇಶನ್ ಹೋಗಿ ಅವರು ಕೂಡ ಲೆಟರ್ ಕೊಟ್ಟಿದ್ದಾರೆ. ಇದೇನಿದೆ ಇದಕ್ಕೆ ಕರೆಕ್ಟ್ ಆಗಿ ನಾನು ಬಂದು ಅಲ್ಲಿ 3 ದಿವಸ ಟೈಮ್ ತಗೊಂಡಿದ್ರು ಅವರು. ಅದ್ರಲ್ಲೇ ನಾನು ಕರೆಕ್ಟ್ ಆಗಿ ಅದು ಕಾನೂನು ರೀತಿ ಏನ್ ಹಾಕ್ಬೇಕು ಅವ್ರಿಗೆ ಶಿಕ್ಷೆ ಮಾಡಿಸ್ತೀನಿ. ಸ್ಕೂಲ್ನವ್ರಿಗೆ ಅದೇನು ಅವ್ರದ್ದು ತಪ್ಪಿದೆ ಅದೆಲ್ಲ ನಿಮ್ ಮುಂದೆನೆ ಬಂದು ಮಾತಾಡಿಸ್ತೀನಿ ಅಂತ ಭರವಸೆ ಕೊಟ್ರು BO ಅವರು ಕೂಡ ಇವಾಗ ನಮ್ಮ ಮಾತಿಗೆ ಬರ್ತಾ ಇಲ್ಲ. ಫೋನ್ ಮಾಡಿದ್ರು ಫೋನಲ್ಲಿ ಮಾತಾಡಲ್ಲ, ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ಹೋದ್ರೂ ರೆಸ್ಪಾನ್ಸ್ ಇಲ್ಲ ನಮ್ಮ ಮಾತಿಗೆ. ಎಸ್, ಡೆಫಿನೆಟ್ಲಿ ತಮಗೆ ನ್ಯಾಯ ಸಿಗಬೇಕು ವಸೀಂ ಪಾಷಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ.